ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಗ್ರಾಮದಲ್ಲಿನ ಬಿಜಿಎಸ್ ಶಾಲೆಯಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಮಕ್ಕಳು ಕೋಲಾಟ, ಯೋಗ ಪ್ರದರ್ಶನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ವಿವಿಧ ಪ್ರಕಾರದ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು. ಈ ವೇಳೆ LKG, UKGಯಿಂದ ತೇರ್ಗಡೆ ಹೊಂದಿದ ಮಕ್ಕಳಿಗೆ, ಪದವಿ ಪಡೆಯುವ ಮಕ್ಕಳಿಗೆ ಪದವಿ ಪ್ರದಾನ ಮಾಡುವ ಮಾದರಿಯಲ್ಲಿಯೇ ಅವರಿಗೂ ಗೌರವ ಪದವಿ ನೀಡಲಾಯಿತು. ಇದೇ ವೇಳೆ ಬೇಸಿಗೆ ಶಿಬಿರದ ಮಕ್ಕಳಿಗೆ ಪ್ರಮಾಣಪತ್ರ ವಿತರಿಸಿ ಮಾತನಾಡಿದ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದು, ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಕೆ ಕಡಿಮೆ ಮಾಡುವ ಮೂಲಕ ಅವರಿಗೆ ಸಂಸ್ಕಾರ ಕಲಿಸಬೇಕು ಎಂದರು. ಹಿರಿಯ ಪತ್ರಕರ್ತರಾದ ಎನ್. ಕೃಷ್ಣೇಗೌಡ ಮಾತನಾಡಿ, ಮಕ್ಕಳ ಸೃಜನಶೀಲತೆ ಹೊರತರುವಲ್ಲಿ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿಯಾಗಿವೆ ಎಂದರು. ಬೇಸಿಗೆ ಬಂತೆಂದರೆ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಪೋಷಕರು ಹರಸಾಹಸ ಪಡಬೇಕಾಗಿದೆ. ಈ ಹಿಂದೆ ಅಜ್ಜಿ ಮನೆಗೆ ತೆರಳುತ್ತಿದ್ದ ಮಕ್ಕಳು ಮರ ಕೋತಿ ಆಟ, ಬುಗುರಿ, ಚಿನ್ನಿ ದಾಂಡು, ಗೋಲಿಯಾಟ, ಲಗೋರಿ ಸೇರಿದಂತೆ ಇತರೆ ಹಲವಾರು ಆಟಗಳನ್ನು ಆಡುತ್ತಿದ್ದರು. ಆದರೆ ಈಗ ಮಕ್ಕಳು ಆಟವಾಡಲು ಮೈದಾನಗಳೇ ಇಲ್ಲದಂತಾಗಿದೆ ಎಂದು ಹೇಳಿದರು. ಇದೇ ವೇಳೆ BGS ಪ್ರಾಂಶುಪಾಲ ಚಿದಂಬರ್, ಉಪಾಧ್ಯಕ್ಷರು, ಅಧ್ಯಾಪಕರೇತರು, ಪೋಷಕರು, ಮಕ್ಕಳು ಇತರರಿದ್ದರು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಮಾತು ಬೆಳ್ಳಿ ಮೌನ ಬಂಗಾರ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಪ್ರಿಯ ವೀಕ್ಷಕರೇ, ಈ ಎಲ್ಲ ಜಾನಪದ ಗಾದೆ ಮಾತುಗಳು ನಮ್ಮ ಬದುಕಿನ ಹಿಡಿದ ಕನ್ನಡಿಯಂತೆ ಈ ನಿಟ್ಟಿನಲ್ಲಿ ತನ್ನ ಜಾನಪದ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳಾದ ಸುಪ್ರೀತಾ ಮತ್ತು ತಂಡದವರು.
ವಿಡಿಯೋ ಮಾಡ್ತಾರೆ ಇಲ್ಲಾಂದ್ರೆ ಹೋಗಲ್ಲ बा इसको ಇಲ್ಲಿ ನೋಡಪ್ಪ society, teachers, and our parents. We carry forward what we learn, the good things, and respect our society, and be a good citizen of our country. Hands down, children. And reward to give someone's efforts. Now our pre-KG and UKG to perform the dance for the song. Thank you, song. ಈ ಮಕ್ಕಳ ಮುಗ್ಧ ಮನಸ್ಸು ನೋಡ್ತಾ ಇದ್ರೆ ನಿಜಕ್ಕೂ ದೇವರ ದರ್ಶನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹೇಗೆ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು,
ನನಗೆ ಯಾಕೆಂದ್ರೆ ಬಾಲ್ಯದ ನೆನಪುಗಳು ಬರ್ತಾ ಇದ್ದಾವೆ. ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳನ್ನ ಒಮ್ಮೆ ಯಾರೋ ಒಬ್ಬ ಉದ್ಯಮಿ ಬಂದು ಕೇಳ್ತಾರೆ, ಸ್ವಾಮೀಜಿ ಇಷ್ಟೆಲ್ಲ ನೀವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಪೂಜೆ ದಪ ಎಲ್ಲ ಮಾಡ್ತಾ ಇದ್ದೀರಿ, ಆದ್ರೆ ನೀವು ದೇವರನ್ನ ನೋಡಿದ್ದೀರಾ ಅಂತ ಹೇಳಿದಂತೆ. ಹೌದು, ನಾನು ಖಂಡಿತವಾಗಿ ನೋಡಿದ್ದೀನಿ ಅಂತ ಹೇಳಿದಂತೆ. ಹಾಗಾದ್ರೆ ನಮಗೂ ದೇವರ ದರ್ಶನ ಮಾಡಿಸ್ತೀರಾ ಅಂತ ಕೇಳಿದ್ರಂತೆ. ಖಂಡಿತ ಮಾಡಿಸ್ತೀನಿ, ಸಂಜೆ 6 ಗಂಟೆ ಪ್ರಾರ್ಥನೆಗೆ ಬನ್ನಿ ಅಂತ ಹೇಳಿದ್ರಂತೆ. ಸಂಜೆ 6 ಗಂಟೆ ಸಮಯಕ್ಕೆ ಸಿದ್ಧಗಂಗಾ ಮಠದಲ್ಲಿ 10,000ಕ್ಕಿಂತ ಹೆಚ್ಚು ಮಕ್ಕಳು ಒಂದೇ ಕಡೆ ಕುತ್ಕೊಂಡು ಪ್ರಾರ್ಥನೆ ಮಾಡುವಂತಹ ದೃಶ್ಯವನ್ನು ನೋಡಿ ಆ ಮುಗ್ಧ ಮನಸ್ಸುಗಳ ಒಂದು ನಗುಮುಖದಲ್ಲಿ ದೇವರು ಇದ್ದಾನೆ ಅಂತ ಹೇಳಿದ್ರು. ಆದ್ರೂ ನನಗೆ ಇವತ್ತು ಈ ಭಾಗ್ಯ ಲಭಿಸಿದೆ ಅಂದ್ರೆ ಅದು BGS ಸಂಸ್ಥೆಯಿಂದ ನನಗೆ ಇವತ್ತು ಮಕ್ಕಳ ಮನಸ್ಸಿನಲ್ಲಿ ದೇವರ ದರ್ಶನ ಆಗಿದೆ ಅಂತೇಳಿ ನಾನಾದ್ರೂ ಭಾವಿಸಿ ಆ ಸಂಸ್ಥೆಗೆ ನನ್ನ ತುಂಬುರದ ಧನ್ಯವಾದಗಳನ್ನ ಈ ಸಂಸ್ಥೆಗೆ ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ. ಹಾಗೆ ಇದು ತುಂಬಾ ಅವಶ್ಯಕವಾಗಿದೆ. ನಮ್ಮ ಮಕ್ಕಳು ಹಿಂದೆ ಏನಾದರೂ ರಜೆ ಬಂತು ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಅವರು ಊರಿಗೆ ಹೋಗ್ಬೇಕು, ಮತ್ತೆ ಒಂದಷ್ಟು ಆಟಗಳನ್ನು ಆಡಬೇಕು, ಬೇಸಿಗೆ ರಜೆಯನ್ನು ಕಳಿಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದು. ಆದ್ರೆ ತಂತ್ರಜ್ಞಾನ ಮುಂದುವರೆದ ಭಾಗದಲ್ಲಿ ನಾವೆಲ್ಲ ಯೋಚನೆ ಮಾಡೋದಾದ್ರೆ ಇವತ್ತಿನ ಮೊಬೈಲ್ ಏನ್ ಬಂದಿದೆ, ಇವತ್ತು ಆಡೋ ಮಕ್ಕಳು ಸಹ ಮಕ್ಕಳು ಸಹ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಊಟನೇ ಮಾಡದೇ ಇರೋ ಪರಿಸ್ಥಿತಿಗೆ ಇವತ್ತು ಮಕ್ಕಳು ಬಂದಿರ್ತಾರೆ. ನಾವೆಲ್ಲ ಯೋಚನೆ ಮಾಡಬೇಕು, ದಿನೇ ದಿನೇ ಏನಾಗ್ತಾ ಇದೆ ಸಮಾಜ ಅಂತ ಹೇಳಿ. ಹಿಂದೆ ಎಲ್ಲ ಮಕ್ಕಳನ್ನ ಸೊಟ್ಟಲ್ಲಿ ಎತ್ಕೊಂಡು ನೋಡು ಚಂದಮಾಮ ನೋಡು ಆರು ಅಂತೇಳಿ ಊಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮೊಬೈಲ್ ಕೊಟ್ಟರೆ ಅಷ್ಟೇ ಊಟ ಮಾಡುವಂತ ಮಟ್ಟಕ್ಕೆ ಇವತ್ತು ಮಕ್ಕಳೆಲ್ಲ ಬಂದು ನಿಂತಿದ್ದಾರೆ. ಆ ದೂರದೃಷ್ಟಿಯಲ್ಲಿ ಇವತ್ತು ಬೇಸಿಗೆ ಶಿಬಿರಗಳು ಅತ್ಯವಶ್ಯಕವಾಗಿದೆ. ನಾವೆಲ್ಲ ನೋಡಿದ ಆಗ್ಲಿಂದನು ಎಷ್ಟೆಷ್ಟೇ ಇಂತೆಂಥ ಜಾನಪದ ಕಲೆಗಳು, ಒಂದು ದೇಶಭಕ್ತಿ ಗೀತೆ, ಭಾವಗೀತೆ, ಭಕ್ತಿಗೀತೆ, ಅನೇಕ ಕೋಲಾಟ ಆಗಿರ್ಬೋದು, ಜಾನಪದ ನೃತ್ಯಗಳಾಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಮಕ್ಕಳನ್ನ ನಾವು ರೂಢಿಸಿದ್ದೆ. ಅದರಲ್ಲಿ ಆ ಮಕ್ಕಳು ತುಂಬಾ ಭವಿಷ್ಯ ಉಜ್ವಲವಾಗುವುದರಲ್ಲಿ ಎರಡು ಮಾತಿಲ್ಲ. ಹಿಂದೆ ತಾಯಿಯಂದಿರು ಮಕ್ಕಳಿಗೆ ಯಾವಾಗಲೂ ಸಹ ಹೇಳ್ತಾ ಇದ್ರು, ಆಚಾರಕ್ಕೆ ಅರಸನಾಗಿ, ನೀತಿಗೆ ಪ್ರಭುವಾಗಿ, ಮಾತಿನಲ್ಲಿ ಚೂಡ ಮಣಿಯಾಗಿ, ಜಗಕ್ಕೆಲ್ಲ ಜ್ಯೋತಿ ನೀನು ಆಗುವಂತೆ ತಾಯಿ ಯಾವಾಗಲೂ ಸಹ ಹೇಳ್ತಾ ಇದ್ರು. ಹಿಂದೆ ತಾಯಿಯೇ ಮೊದಲ ಗುರು ಅಂತ, ತಾಯಿಯೇ ದೇವರು. ಮಾತು ದೇವೋಭವ ಅಂತೇಳಿ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ಮೊದಲ ಸ್ಥಾನ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಏನಾದ್ರು ಅಮ್ಮ ಅಂತ ಹೇಳ್ಕೊಡ್ಬೇಕಾದ್ರೂ ತಾಯಿಯೇ, ಅಪ್ಪ ಅಂತ ಹೇಳ್ಕೊಡ್ಬೇಕಾದ್ರೂ ತಾಯಿಯೇ. ಅವೆರಡು ಭಾಷೆ ಕಲಿಸಿದ್ರೆ ತಾಯಿ ಮಕ್ಕಳು ಬಾಂಧವ್ಯದ ಜೊತೆಗೆ ತನ್ನ ಶಿಕ್ಷಣದ ಮೌಲ್ಯ ಹೆಚ್ಚಾಗುವ ನಿಟ್ಟಿನಲ್ಲಿ ಮಕ್ಕಳು ಪಾತ್ರ ವಹಿಸುತ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ತುಂಬಾ ಸಂಸ್ಕಾರ ಕೊಡುವಂತಹ ಸಂದರ್ಭ ಕೆಲಸಗಳು ಆಗಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ BGS ಸಂಸ್ಥೆ ತುಂಬಾ ಕೆಲಸಗಳನ್ನ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ತುಂಬಾ ನೋಡಿದೆ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಪುಟಾಣಿ ಮಕ್ಕಳು ಅವಕ್ಕೆ ಏನು ಅಂತಂದ್ರೆ, ನಾನು ನಿಜಕ್ಕೂ ಇವನ್ನೆಲ್ಲ ನಾವು ನೋಡೇ ಇರಲಿಲ್ಲ. ನಾವು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಬೇಕಾದ್ರೆ ಈ ತರ ಗ್ರಾಜುಯೇಷನ್ ಈ ತರ ಎಲ್ಲ ನಾವು ಟಿವಿಗಳಲ್ಲಿ ನೋಡ್ತಿದ್ವಿ. ಡಾಕ್ಟರೇಟ್ ಪದವಿ ಬಂದ್ರೆ ಮಾತ್ರ ಟೋಪಿ ಹಾಕುವಂತ ಕೆಲಸ ಬಂದಿತ್ತು. ಆದ್ರೆ ಇವತ್ತೆಲ್ಲ ಗ್ರಾಜುಯೇಷನ್ ಅಂದ್ರೆ LKG UKG ಮಕ್ಕಳು ನಾವು 1ನೇ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಖುಷಿಯಿಂದ ಹೋಗ್ತಾ ಇದೀವಲ್ಲ. ಆ ಮುಗ್ಧ ಮನಸ್ಸುಗಳಲ್ಲಿ ನಿಜಕ್ಕೂ ಏನೋ ಒಂಥರ ದೇವರು ಕಂಡಿದ್ದಾನೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳು ನಿಮ್ಗೆ ಖುಷಿ ಆಗ್ತಾ ಇದ್ದೋ ದುಃಖ ಆಗ್ತಾ ಇದ್ದೋ ನಮಗೆ ಗೊತ್ತಿಲ್ಲ. ಏನಾಗ್ತಾ ಇದೆ ನಿಮ್ಗೆಲ್ಲ? ಖುಷಿ ಆಗ್ತಾ ಇದ್ದ? ಖುಷಿ ಆಗ್ತಾ ಇದ್ದೇನೋ? ದುಃಖ ಆಗ್ತಾ ಇದ್ದ? ಏನಾಗ್ತಾ ಇದೆ? ಹೇಗೆ ಬೇಸಿಗೆ ಶಿಬಿರ ಬೇಗ ಮುಗಿದೋಯ್ತು ಅಂತ ಖುಷಿ ಆಗ್ತಾ ಇದ್ದ? ಆದ್ರೆ ನೀವೆಲ್ಲ ಯೋಚನೆ ಮಾಡಬೇಕು, ರಜಾ ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರದು. ರಜೆ ಇರುತ್ತಲ್ವ, ಶಾಲೆ ಮುಗಿದಾದ್ಮೇಲೆ ಮನೆಯಲ್ಲಿದ್ದಾಗ ಏನಾದ್ರೂ ಅಪ್ಪನ ಜೊತೆ ಕೈ ಜೋಡಿಸ್ಬೇಕು, ಇಲ್ಲ ಅಮ್ಮನ ಜೊತೆ ಕೈ ಜೋಡಿಸ್ಬೇಕು. ಯಾವುದೇ ಒಂದು ಕೆಲಸಗಳು ಮಾಡಲಿ, ಮನೆ ಕೆಲಸ ಮಾಡಲಿ, ಹೊಲದ ಕೆಲಸ ಮಾಡಲಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಕೈ ಜೋಡಿಸಿ. ಆನಂತರ ನಿಮಗೆ ಸಮಯ ಸಿಕ್ಕಿದ್ರೆ 1 ಗಂಟೆ ಆಟಗಳು ಆಡಿ, ಆದ್ರೆ ದೇಹಕ್ಕೆ ಅದು ಬೇಕು. ಆದ್ರೆ ಸಂಜೆ ಕುತ್ಕೊಂಡಾಗ ಮುಖ ತೊಳ್ಕೊಂಡು ಹಣೆಗೆ ಏನಾದ್ರು ತಿರುಗಾ ಇಟ್ಕೊಂಡು ಕನಿಷ್ಠ ಆದ್ರೂ ದೇಶ ಸ್ವತಂತ್ರ ಹೋರಾಟಗಳ ಬಗ್ಗೆ ಆಗಿರಲಿ, ಯಾವ್ದಾದ್ರು ಒಂದು ಜೀವನ ಚರಿತ್ರೆಗಳನ್ನು ನೀವು ಓದಲೇಬೇಕು. ಯಾಕೆ ಅಂತಂದ್ರೆ ಮಗ್ಗಿ ಕಲಿಯ ಸಮಯ ಇದೆ ಅಲ್ವಾ? ಏನಾದ್ರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೆ ಮುಂದೆ ನಾನು ಏನಾಗಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ತದೆ. ಶ್ರೀ ರಾಮಲಿಂಗೇಶ್ವರ ಮಠದ ಶಿವಭದ್ರ ಮತ್ತೆ ಪೋಷಕ ವರ್ಗದವರೇ, ಬೇಸಿಗೆ ಶಿಬಿರದ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯುತ್ತೆ, ಜೊತೆಗೆ ಅವರು ಕ್ರಿಯಾಶೀಲರಾಗಲು ಸಹಕಾರಿಯಾಗುತ್ತೆ.
ಬೇಸಿಗೆ ರಜೆ ಬಂತು ಅಂದರೆ ಮಕ್ಕಳನ್ನ ಹಿಡಿದಿಟ್ಕೊಳ್ಳೋದೇ ಕಷ್ಟ. ಅಪ್ಪ ಅಮ್ಮಂದರಿಗೆ ತುಂಬ ಕಷ್ಟ ಆಗುತ್ತೆ. ಮೊದಲಾದರೂ ಅಜ್ಜಿ ಮನೆಗೆ ಹೋಗೋದು, ಅಲ್ಲಿ ಮರಕೋತಿ ಆಟ, ಚಿನ್ನಿದಾಂಡು, ಬುಗುರಿ, ಲಗೋರಿ ಈ ಥರ ಸಾಕಷ್ಟು ಜಾನಪದ ಕಲೆಗಳು ಮತ್ತು ಹಳ್ಳಿಗಳ ಆಟನ ಆಡ್ಬೋದಾಯಿತು. ಇವತ್ತು ಆಟದ ಮೈದಾನಗಳೆಲ್ಲ ಮಕ್ಕಳಿಗೆ. ಹಾಗಾಗಿ ಇಂಥ ಬೇಸಿಗೆ ಶಿಬಿರ ಮೂಲಕ ಮಕ್ಕಳಲ್ಲಿರುವ ಸೃಜನಶೀಲತೆಯನ್ನು ಹೊರಗಡೆಯಲು ಸಾಧ್ಯವಾಗುತ್ತೆ. ರಾಮಕೃಷ್ಣ ಸರ್ ಅವರು ಸಾಕಷ್ಟು ಈ ಥರ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಮೂಲಕ ಮಕ್ಕಳಿಗೆ ಉತ್ತೇಜನ ಮಾಡ್ತಿದ್ದಾರೆ. ಅವರು ಮುಂದಿನ ದಿನಗಳು ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತೇಳಿ ನಾನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ.